ಹಾಯ್ ಹಲೋ, ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಮೂಡುವುದೇ ಮೂಡಲ ಹೊನಲು ಕಥೆಯ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಸೀತಾ ಅವರ ಮಾತು ಕೇಳಿ 2 ನಿಮಿಷ ಮೌನವಾಗಿ ನಿಂತನು ಸೂರ್ಯ. ಅವರ ಆತಂಕ ಏನು ಅನ್ನುವುದು ಅವನಿಗೂ ಅರ್ಥ ಆಗಿತ್ತು. ಸರಿ ಆಂಟಿ, ನಾನು ಭೂಮಿ ಜೊತೆ ಮಾತಾಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದವನು ನಂತರ ಭೂಮಿಗೆ ಕರೆ ಮಾಡಿದ. ಇತ್ತ ಕಡೆ ಬಸ್ ಹತ್ತಿ ಕಿಟಕಿಯ ಪಕ್ಕ ಕುಳಿತಿದ್ದ ಭೂಮಿಯ ಕಣ್ಣುಗಳು ಹೊರಗಿನ ದೃಶ್ಯವನ್ನು ನೋಡುತ್ತಿದ್ದರೆ ಅವಳ ಯೋಚನೆಗಳು ಮತ್ತೆಲ್ಲೋ ಹರಿದಾಡುತ್ತಿದ್ದವು. ಅಷ್ಟರಲ್ಲಿ ಸೂರ್ಯನಿಂದ ಕಾಲ್ ಬಂದಾಗ, ಇಷ್ಟೊತ್ತಲ್ಲಿ ಇವ್ರ್ಯಾಕೆ ಕಾಲ್ ಮಾಡ್ತಾ ಇದ್ದಾರೆ, ನಾನು ಹೋಗ್ತಾ ಇರೋ ವಿಷಯ ಗೊತ್ತಾಗೋಯ್ತಾ ಎಂದು ತನ್ನಲ್ಲೇ ಯೋಚಿಸಿದವಳು, ಗೊತ್ತಾದರೂ ಗೊತ್ತಾಗಲಿಲ್ಲ ಅಂದರೂ ನಾನು ಮಾತ್ರ ವಾಪಸ್ ಹೋಗಲ್ಲ ಎಂದು ನಿರ್ಧಾರ ಮಾಡಿದ ಬಳಿಕ ಅವನ ಕಾಲ್ ರಿಸೀವ್ ಮಾಡಿದಳು. ಹಲೋ ಭೂಮಿ, ಎಲ್ಲಿದ್ದೀರಾ? ಪ್ರಶ್ನಿಸಿದವನ ಧ್ವನಿ ಗಂಭೀರವಾಗಿತ್ತು. ಬಸ್ನಲ್ಲಿದ್ದೆ ಸೂರ್ಯ, ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನೀವು ಇರೋವಲ್ಲಿಗೆ ನಾನು ಬರ್ತಾ ಇದ್ದೀನಿ. ನೀವು ಇರೋ ಲೊಕೇಶನ್ ನನಗೆ ಕಳಿಸಿ. ನೆಕ್ಸ್ಟ್ ಸ್ಟಾಪ್ನಲ್ಲಿ ನೀವು ಇಳ್ಕೊಳ್ಳಿ ಆದೇಶಿಸಿದನು. ಆದರೆ ಸೂರ್ಯ, ನನ್ನ ಮನೆಗೆ ಹೋಗಬೇಕು. ನೀವೀಗ ಬಂದರೂ ನಾನು ಮತ್ತೆ ವಾಪಸ್ ಬರಲ್ಲ ನಿಮ್ಮ ಜೊತೆ. ಪ್ಲೀಸ್ ಇವತ್ತು ತಡಿಬೇಡಿ ನಾನು ಯಾರ ಮಾತನ್ನೂ ಕೇಳಲ್ಲ. ನನ್ನ ಮೇಲೆ ನಿಮಗೆ ಸ್ವಲ್ಪನಾದರೂ ಗೌರವ ಅನ್ನೋದು ಇದ್ದರೆ ನಾನು ಹೇಳಿದಾಗ ಮಾಡಿ ಎಂದು ಹೇಳಿದವನೇ ಫೋನ್ ಇಟ್ಟಿದ್ದ. ಏನು ಮಾಡೋದೀಗ? ನಾನು ಹೇಳೋದು ಯಾಕೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ ಎಂದು ಬೇಸರದಲ್ಲಿಯೇ ಹೇಳಿಕೊಂಡು ಬಸ್ಸಿಂದ ಕೆಳಗಿಳಿದಳು. ಅದಾದ ಅರ್ಧ ಗಂಟೆಗೆಲ್ಲ ಅವಳ ಮುಂದಿದ್ದ ಸೂರ್ಯ. ಸೂರ್ಯ, ಯಾಕೆ ನೀವೆಲ್ಲ ಇಷ್ಟು ಹಠ ಮಾಡ್ತಾ ಇದ್ದೀರಾ? ನನಗೇನು ಆಗಬಹುದು ಅಂತ ನೀವೆಲ್ಲ ಆತಂಕ ಪಡ್ತಾ ಇರೋದು ನನಗೆ ಅರ್ಥ ಆಗುತ್ತೆ. ಬಟ್ ಒಂದೇ ಒಂದು ಸಾರಿ ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ನೋಡಿ. ಪ್ಲೀಸ್ ನನ್ನ ತಡಿಬೇಡಿ, ನಾನು ಮತ್ತೆ ವಾಪಸ್ ಬರಲ್ಲ. ಬೇಕಿದ್ರೆ ಈಗ ಹೋಗಿ ಮನೆಯವರೆಲ್ಲ ಚೆನ್ನಾಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಾಳೆನೇ ವಾಪಸ್ ಬಂದುಬಿಡ್ತೀನಿ. ಪ್ಲೀಸ್ ಸೂರ್ಯ ಎಂದು ವಿನಂತಿಸಿಕೊಂಡಳು. ನಾನು ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗೋಕ್ಕೆ ಬರಲಿಲ್ಲ. ನಿಮ್ಮ ಜೊತೆ ನಾನು ಬರ್ತೀನಿ. ಇಬ್ಬರು ಒಟ್ಟಿಗೆ ಹೋಗೋಣ ಇರಿ ಅಂತ ಹೇಳಿದ್ದು ಎಂದಾಗ ಆಶ್ಚರ್ಯದಲ್ಲಿ ತನ್ನ ಕಣ್ಣರಳಿಸಿದಳು. ನಿಜವಾಗ್ಲೂ? ಹಾಂ ಹೌದು. ಆಂಟಿ ನಿಮ್ಮ ಬಗ್ಗೆ ತುಂಬ ಗಾಬರಿಯಾಗಿದ್ರು. ಜೊತೆಗೆ ನೀನು ಹೋಗ್ಬಾ ಅಂತ ಅಂದರು, ಅದಕ್ಕೆ ಬಂದೆ ಎಂದು ಹೇಳಿ ಅವಳ ಕೈ ಹಿಡಿದು ಬರುತ್ತಿದ್ದ ಬಸ್ ಹತ್ತಿದನು. ತನ್ನ ಮನೆಯ ಗೇಟಿನ ಎದುರು ನಿಂತ ಭೂಮಿಯ ಎದೆಬಡಿತ ಜೋರಾಗಿತ್ತು. ಅಲ್ಲಿಂದ ಧೈರ್ಯವಾಗಿ ಏನೋ ಬಂದಿದ್ದಳು. ಆದರೆ ಇಲ್ಲಿಂದ ಮನೆಯೊಳಗೆ ಹೋಗಲು ಬಿಗಿಯಾಗಿ ಹಿಡಿದುಕೊಂಡಳು. ಭೂಮಿ, ಆರ್ ಯು ಓಕೆ? ತನ್ನ ಕೈಯಲ್ಲಿ ಬಂದಿಯಾಗಿದ್ದವಳ ಕೈ ವಿಪರೀತ ನಡುಗುತ್ತಿರುವುದು ಅವನ ಗಮನಕ್ಕೆ ಬಂದ ಕೂಡಲೇ ಪ್ರಶ್ನಿಸಿದ. ಹಾಂ ಸೂರ್ಯ, ನಾನು ಚೆನ್ನಾಗಿದ್ದೀನಿ, ಬನ್ನಿ ಒಳಗೋಗೋಣ ಎಂದು ನಡುಗುವ ಧ್ವನಿಯಲ್ಲಿಯೇ ಉತ್ತರಿಸಿ ಗೇಟ್ ತೆಗೆದು ಒಳನಡೆದಳು. ಅವಳನ್ನು ಸುಮ್ಮನೆ ಹಿಂಬಾಲಿಸಿದ ಸೂರ್ಯ. ಕಾಲಿಂಗ್ ಬೆಲ್ ಒತ್ತಿ ಹಣೆಯ ಮೇಲೆ ಮೂಡುತ್ತಿದ್ದ ಬೆವರನ್ನು ಒರೆಸಿಕೊಂಡಳು. 5 ನಿಮಿಷ ಆದರೂ ಯಾರೂ ಬಾಗಿಲು ತೆರೆಯದಿದ್ದಾಗ ಪುನಃ ಒತ್ತಿದಳು. ಮನೆಯಲ್ಲಿ ಅಷ್ಟು ಜನ ಇದ್ದರೂ ಯಾಕೆ ಒಬ್ಬರೂ ಕೂಡ ಬಾಗಿಲು ತೆಗೆಯುತ್ತಿಲ್ಲ ಎಂದುಕೊಂಡೇ ನಿಂತಿರುವ ವೇಳೆ ಭಾರ್ಗವಿಯವರು ಬಾಗಿಲು ತೆರೆದಿದ್ದರು. ಬಾಗಿಲಲ್ಲಿ ನಿಂತಿದ್ದವರನ್ನು ನೋಡಿದ ಭಾರ್ಗವಿಯವರ ಕಣ್ಣುಗಳು ಹರಿತವಾದವು. ಅವಳನ್ನೊಮ್ಮೆ, ಅವಳ ಪಕ್ಕ ನಿಂತಿರುವ ಸೂರ್ಯನ ಕಡೆಯೊಮ್ಮೆ, ಹಾಗೆ ಅವಳು ಭದ್ರವಾಗಿ ಹಿಡಿದುಕೊಂಡಿದ್ದ ಸೂರ್ಯನ ಕೈ ಕಡೆಯೊಮ್ಮೆ ನೋಡಿದ ಭಾರ್ಗವಿಯವರ ಮುಖ ಕೋಪದಲ್ಲಿ ಕೆಂಪಾಗಿತ್ತು. ಇದರ ಜೊತೆಗೆ ಅವಳು ಮದುವೆ ಮನೆಯನ್ನು ಬಿಟ್ಟು ಹೋಗಿ ಎಲ್ಲರ ಮುಂದೆ ತಮಗೆ ಮಾಡಿದ ಅವಮಾನ, ಅವಳಿಂದಾಗಿ ಎಲ್ಲರ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕಾದ ಪರಿಸ್ಥಿತಿ ತಂದು ಒಡ್ಡಿದ್ದು ಎಲ್ಲವನ್ನು ನೆನಪಾಗುತ್ತಿದ್ದ ಹಾಗೆ ಕೋಪದಲ್ಲಿ ಕುದ್ದು ಹೋಗಿದ್ದರು. ದೊಡಮ್ಮ ಎಂದು ಅವಳು ಪೂರ್ತಿ ಹೇಳಿ ಮುಗಿಸುವ ವೇಳೆಗೆ ಅವಳ ಕಪಾಳಕ್ಕೆ ಬೀಸಿ ಹೊಡೆದಿದ್ದರು ಭಾರ್ಗವಿ. ಭೂಮಿ, ಅವರ ಹೊಡೆತಕ್ಕೆ ತತ್ತರಿಸಿ ಹೋದವಳನ್ನು ಕೂಡಲೇ ಹಿಡಿದುಕೊಂಡು ಸಂಭಾಳಿಸಿದನು ಸೂರ್ಯ. ಸೂಚನೆಯನ್ನೇ ಕೊಡದೆ ಅವರು ಒಡೆಯಬಹುದು ಎಂದು ಇಬ್ಬರೂ ಕೂಡ ನಿರೀಕ್ಷಿಸಿರಲಿಲ್ಲ. ಯಾಕೆ ಬಂದೆ ಇಲ್ಲಿಗೆ? ಯಾರಿಗೋಸ್ಕರ ಬಂದೆ? ಇದುವರೆಗೂ ಈ ಭಾರ್ಗವಿ ಯಾವತ್ತೂ ಯಾರ ಮುಂದೆನೂ ತಲೆ ತಗ್ಸಿರಲಿಲ್ಲ. ಆದರೆ ನಿನ್ನಿಂದಾಗಿ ಮೊದಲ ಸಲ ನೆಂಟರಿಷ್ಟರ ಎದುರಲ್ಲಿ ತಲೆ ತಗ್ಸೋ ಹಾಗಾಯಿತು. ಮಾಡದೇ ಇರೋ ತಪ್ಪಿಗೆ
ಊರ ಜನರ ಮುಂದೆಲ್ಲ ಅವಮಾನ ಅನುಭವಿಸೋ ಹಾಗಾಯಿತು. ಇಷ್ಟೆಲ್ಲ ಆದಮೇಲೂ ಎಲ್ಲ ಮರೆತು ನಿನ್ನ ಮನೆಗೆ ಸೇರಿಸ್ಕೋತೀನಿ ಅಂತ ಬಂದ್ಯಾ? ಅಥವಾ ಅತ್ತು ಕರೆದು ಗೋಳಾಡಿ ತಪ್ಪಾಯಿತು ಅಂತ ಕ್ಷಮೆ ಕೇಳಿದ ಕೂಡಲೇ ಕ್ಷಮಿಸಿ ಮನೆಗೆ ಸೇರಿಸ್ತೀನಿ ಅಂದ್ಕೊಂಡ್ಯಾ ಎಂದು ಅಬ್ಬರಿಸುತ್ತಿದ್ದರೆ ಕೆನ್ನೆ ಮೇಲೆ ಕೈ ಇಟ್ಟುಕೊಂಡು ತುಂಬಿದ ಕಣ್ಣುಗಳಿಂದಲೇ ಅವರನ್ನು ನೋಡುತ್ತಿದ್ದಳು ಭೂಮಿ. ಅವಳನ್ನು ಹಾಗೆ ನೋಡಿ ಸೂರ್ಯನಿಗೆ ಪಾಪವೆನಿಸಿತು. ನೋಡಿ, ವಿಷಯ ಏನು ಅಂತ ತಿಳ್ಕೊಳ್ದೆ ಈ ರೀತಿ ಎಲ್ಲ ಮಾತಾಡೋದು ತಪ್ಪು ಎಂದು ವಿವರಿಸಲು ಹೋದ ಸೂರ್ಯನನ್ನು ನೋಡಿ ತಮ್ಮ ಕೈ ಎತ್ತಿ ನಿಲ್ಲಿಸು ಎನ್ನುವ ರೀತಿ ಅರ್ಧದಲ್ಲೇ ಅವನ ಮಾತನ್ನು ತಡೆದಿದ್ದರು. ನಾನು ಮಾತಾಡ್ತಾ ಇರೋದು ಇವಳ ಜೊತೆ, ಮಧ್ಯದಲ್ಲಿ ಮಾತಾಡೋಕೆ ನೀನು ಯಾರೋ? ಹೋ, ನಿನ್ನ ಕಾರಣಕ್ಕೆ ಇವಳು ಮನೆ ಬಿಟ್ಟು ಹೋಗಿರೋದಾ? ಎಷ್ಟು ದಿನದಿಂದ ಕಾಯ್ಕೊಂಡಿದ್ರಿ ಈ ಥರ ನಮ್ಮ ಮನೆ ಮಾನ ಮರ್ಯಾದೆ ತೆಗಿಬೇಕು ಅಂತ? ಥೂ, ನಿಮ್ಮ ಜನ್ಮಕ್ಕಿಷ್ಟು. ಮದುವೆಗೂ ಮುಂಚಿತವಾಗಿಯೇ ಸೂರ್ಯನನ್ನು ಪ್ರೀತಿ ಮಾಡಿ ಮದುವೆ ಬೇಡ ಎಂದು ಮದುವೆ ಮನೆಯಿಂದ ಓಡಿ ಹೋಗಿದ್ದಾಳೆ ಎಂದು ತಪ್ಪಾಗಿ ಅರ್ಥ ಮಾಡಿಕೊಂಡು ಹೀಗೆಲ್ಲ ಕೂಗಾಡುತ್ತಿದ್ದರು ಭಾರ್ಗವಿ. ದೊಡಮ್ಮ, ಅವರಿಗೇನು ಅನ್ಬೇಡಿ, ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ ಎಂದರೆ, ಮುಚ್ಚೆ ಬಾಯಿ, ಇನ್ನೊಂದು ಸಾರಿ ನಿನ್ನ ಬಾಯಿಂದ ದೊಡ್ಡಮ್ಮ ಅನ್ನೋ ಪದ ಬಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಕೋಪದಲ್ಲಿ ನಾನೇನಾದರೂ ಮಾಡೋಕ್ಕೂ ಮೊದಲು ಇಲ್ಲಿಂದ ಹೊರಟೋಗು. ನಿನ್ನ ಮುಖ ನೋಡ್ತಾ ಇದ್ರೆ ನೀನು ಇಲ್ಲೇ ಈಗಲೇ ಕೊಂದು ಹಾಕುವಷ್ಟು ಕೋಪ ಬರ್ತಾಯಿದೆ. 20 ವರ್ಷ ಸಾಕಿ ಸಲುಹಿ ತಂದೆ ಇಲ್ಲದ ಮಗು ಅಂತ ನೋಡ್ಕೊಂಡಿದ್ದಕ್ಕೆ ಸರಿಯಾಗಿ ಮರ್ಯಾದೆನೇ ಕೊಟ್ಟು ಹೋದೆ. ನಿಮ್ಮ ಅಪ್ಪ ಏನಾದರೂ ಬದುಕಿದಿದ್ರೆ ಇದನ್ನೆಲ್ಲ ನೋಡಿ ಎದೆ ಹೊಡ್ಕೊಂಡು ಸತ್ತೋಗ್ತಿದ್ರು. ನಿಜಕ್ಕೂ ಪುಣ್ಯ ಮಾಡಿದ್ರು ಅವರು ಎಂದು ಹೇಳುತ್ತಲೇ ದಡಾರೆಂದು ಅವಳ ಮುಖದ ಮುಂದೆ ಬಾಗಿಲು ಹಾಕಿದರೆ ಅವರ ಮಾತುಗಳನ್ನು ಕೇಳಿ ನಿಂತಲ್ಲೇ ಕುಸಿದು ಕುಳಿತು ಮುಖ ಮುಚ್ಚಿಕೊಂಡು ಅಳೋದಕ್ಕೆ ಶುರು ಮಾಡಿದಳು ಭೂಮಿ. ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ಒಂದೇ ಒಂದು ದಿನ ಕೂಡ ಇಷ್ಟು ಕಠೋರವಾದ ಮಾತುಗಳನ್ನು, ಅದಕ್ಕೆ ಈಗ ಇವಳ ಪರ ಮಾತಾಡ್ತಾ ಇದೆಯಾ? ಹಾಗಿದ್ರೆ ಅವಳು ಮದುವೆ ಮನೆ ಬಿಟ್ಟು ಹೋಗೋದರ ಹಿಂದೆ ನಿನ್ನ ಕೈವಾಡ ಸಹ ಇರಬೇಕು ಅನಿಸುತ್ತೆ ಅಲ್ವಾ? ಕೇಳಿರದವಳಿಗೆ ಈಗ ವಿಪರೀತ ನೋವಾಗುತ್ತಿತ್ತು. ಭೂಮಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಅವರಿಗಿನ್ನೂ ನಿಮ್ಮ ಮೇಲೆ ಕೋಪ ಕಮ್ಮಿ ಆಗಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾರಷ್ಟೆ. ಏಳಿ ಮೇಲೆ ಎಂದು ಅವಳ ಭುಜವಿಡಿದು ಏಳಿಸಿದನು. ಅವನ ಎದೆಗೆ ಒರಗಿದ ರೀತಿಯಲ್ಲಿಯೇ ಮನೆಯಿಂದ ಹೊರಗೆ ಹೆಜ್ಜೆ ಹಾಕಿದವಳಿಗೆ ತಮ್ಮ ಮನೆಯ ಎದುರಲ್ಲಿಯೇ ನಿಂತಿದ್ದ ಗುರುರಾಜ್ ಕಣ್ಣಿಗೆ ಬಿದ್ದಿದ್ದರು. ಭೂಮಿ, ಹೇಗಿದೆಯಮ್ಮ? ಇಷ್ಟು ದಿನ ಎಲ್ಲೋಗಿದ್ದೆ ಮಗಳೇ ಎಂದು ಮಮತೆಯಿಂದ ಕೇಳಿದರು. ಆಗ ಅಳುತ್ತಲೇ ಅವರನ್ನು ತಬ್ಬಿದಳು. ಅಳುತ್ತಿದ್ದವಳ ತಲೆ ನೇವರಿಸುತ್ತಾ ಸಮಾಧಾನಿಸಿದರು ಗುರುರಾಜ್. ಅವರು ಯಾರು ಎಂದು ತಿಳಿಯದೆ ಸುಮ್ಮನೆ ನೋಡುತ್ತಾ ನಿಂತನು ಸೂರ್ಯ. ಭೂಮಿ, ಸಮಾಧಾನ ಮಾಡ್ಕೊ. ನೀನು ಮನೆ ಬಿಟ್ಟು ಹೋಗಿದ್ದು ಅವರಿಗೂ ನೋವು ಕೊಟ್ಟಿದೆ. ಅದನ್ನೇ ಕೋಪದ ಮೂಲಕ ಹೊರ ಹಾಕ್ತಿದ್ದಾರಷ್ಟೆ. ಮೊದಲು ಸ್ವಲ್ಪ ಸುಧಾರಿಸ್ಕೊಳ್ಳುವಂತೆ ಬಾ ಒಳಗೆ ಎಂದು, ನೀನು ಬಾರಪ್ಪ ಒಳಗೆ ಎಂದು ಸೂರ್ಯನಿಗೂ ಹೇಳಿ ಅವಳನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಇಬ್ಬರನ್ನು ಹಿಂಬಾಲಿಸಿದ ಸೂರ್ಯ. ಪುಷ್ಪ ಹಾಗೂ ಮಾನ್ಯ ಇಬ್ಬರು ಕೂಡ ಅಲ್ಲಿಯೇ ಇದ್ದರು. ಭೂಮಿಯನ್ನು ನೋಡಿದ ಕೂಡಲೇ ಖುಷಿ ಹಾಗೂ ಆಶ್ಚರ್ಯದಿಂದ ಅವಳನ್ನು ತಬ್ಬಿದಳು ಮಾನ್ಯ. ಹೇಗಿದೆಯಾ ಭೂಮಿ ಎಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕೇಳಿದಳು. ನಾನು ಚೆನ್ನಾಗಿದ್ದೀನಿ ಅದಕ್ಕೆ, ನೀವೇಗಿದ್ದೀರಾ? ಆಯುಷ್ ಎಲ್ಲಿ? ಅಮ್ಮ, ದೊಡ್ಡಪ್ಪ ಎಲ್ಲರೂ ಎಲ್ಲಿದ್ದಾರೆ ಕೇಳಿದಳು. ಅವಳ ಪ್ರಶ್ನೆಗೆ ಸ್ವಲ್ಪ ತಡವರಿಸುವಂತಾಯಿತು ಮಾನ್ಯಾಳಿಗೆ. ಆದರೂ ಅದನ್ನು ಮುಖದ ಮೇಲೆ ತೋರಿಸದೆ, ಎಲ್ಲರೂ ಹೊರಗೋಗಿದ್ದಾರೆ ಭೂಮಿ, ಬಾ ಮೊದಲು ನೀನು ರೆಸ್ಟ್ ಮಾಡು, ಆಮೇಲೆ ಮಾತಾಡೋಣ ಎಂದವಳ ದೃಷ್ಟಿ ಸೂರ್ಯನ ಕಡೆ ಹರಿಯಿತು. ಇವರು ಕೇಳಿದಳು. ಆಗ ಸೂರ್ಯನ ಕಡೆ ಒಮ್ಮೆ ನೋಡಿದಳು ಭೂಮಿ. ನನ್ನ ಹೆಸರು ಸೂರ್ಯ, ನಾವಿಬ್ಬರು ಫ್ರೆಂಡ್ಸ್ ಅವನೇ ಉತ್ತರಿಸಿದ. ಸರಿ, ನೀವು ಕೂಡ ಆ ರೂಮ್ನಲ್ಲಿ ರೆಸ್ಟ್ ಮಾಡಿ, ಅಷ್ಟರಲ್ಲಿ ಊಟಕ್ಕೆ ರೆಡಿ ಮಾಡ್ತೀವಿ ಎಂದು ಸೂರ್ಯನಿಗೆ ಒಂದು ರೂಮ್ ತೋರಿಸಿ ಭೂಮಿಯನ್ನು ತನ್ನ ರೂಮಿಗೆ ಕರೆದುಕೊಂಡು ಹೊರಟಳು ಮಾನ್ಯ. ಮುಖ ತೊಳೆದು ಬೆಡ್ ಮೇಲೆ ಬಂದು ಕುಳಿತಿದ್ದ ಭೂಮಿಯ ಮುಂದೆ ಜ್ಯೂಸ್ ಹಿಡಿದಳು ಮಾನ್ಯ. ಆಗಲೇ ಅವಳು ಭೂಮಿಯ ಕೆನ್ನೆ ಮೇಲೆ ಮೂಡಿದ್ದ ಬೆರಳಚ್ಚನ್ನು ಗಮನಿಸಿದ್ದು. ಅದು ಹೇಗೆ ಆಗಿರಬಹುದು ಎಂದು ಅವಳು ಹೇಳದೆಯೇ ಮಾನ್ಯಗೆ ಅರ್ಥವಾಗಿತ್ತು. ಸಾರಿ ಭೂಮಿ, ಚಿಕ್ಕತ್ತೆ ಹೇಳಿದ್ದಕ್ಕೆ ನೀನು ಮದುವೆ ಮನೆ ಬಿಟ್ಟು ಹೋಗಿದ್ದು ಅಂತ ನನಗೆ ವಿಷಯ ಗೊತ್ತಿದ್ರೂ ಕೂಡ ಇದನ್ನ ಭಾರ್ಗವಿಯತ್ತೆಗೆ ಹೇಳಿ ಅರ್ಥ ಮಾಡಿಸೋಕೆ
ನನ್ನಿಂದ ಆಗಲಿಲ್ಲ. ಮಾಡದೇ ಇರೋ ತಪ್ಪಿಗೆ ನೀನು ಏಟ್ ತಿನ್ನೋ ಹಾಗಾಯಿತು ಎಂದು ಅವಳ ಕೈ ಹಿಡಿದು ಬೇಸರದಲ್ಲಿ ಹೇಳಿದಳು ಮಾನ್ಯ. ವಿಷಯ ಗೊತ್ತಿದ್ದರೂ ತನ್ನಿಂದ ಏನೂ ಮಾಡಲು ಆಗುತ್ತಿಲ್ಲವಲ್ಲ ಎನ್ನುವ ನೋವಿತ್ತು ಅವಳ ಮಾತಿನಲ್ಲಿ. ಹಾಗಿದ್ರೆ ಅದಕ್ಕೆ ನಿಮಗೆಲ್ಲ ವಿಷಯ ಗೊತ್ತಾ? ದೊಡ್ಡಮ್ಮ ಹೊಡೆದಿದ್ದಕ್ಕೆ ಅಥವಾ ಬೈದಿದ್ದಕ್ಕೆ ನನಗೆ ಯಾವ ಬೇಸರ ಕೂಡ ಇಲ್ಲ. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಅಂತ ಗೊತ್ತಾದ ಮೇಲೆ ಅವರು ಕೋಪ ಕಮ್ಮಿ ಆಗುತ್ತೆ. ಆದರೆ ಅಮ್ಮ ಯಾಕೆ ನನ್ನ ಹಾಗೆ ಕಳಿಸಿದ್ದು ಅನ್ನೋ ಪ್ರಶ್ನೆಗೆ ಇದುವರೆಗೂ ನನಗೆ ಉತ್ತರ ಸಿಗ್ತಿಲ್ಲ. ನನ್ನ ಮದುವೆ ಮನೆಯಿಂದ ಕಳಿಸಿದ್ದಲ್ಲದೆ ಎಲ್ಲರಿಂದ ದೂರ ಇರೋ ಹಾಗೆ ಯಾಕೆ ಹೇಳ್ತಾ ಇದ್ದಾರೆ? ಯಾರಿಂದ ನನಗೆ ಅಪಾಯ ಇದೆ ಅನ್ನೋದನ್ನೆಲ್ಲ ಇವತ್ತು ತಿಳ್ಕೋಬೇಕು ಅಂತ ಬಂದಿದ್ದೀನಿ. ನಿಮ್ಮ ಮಾತು ಕೇಳ್ತಾ ಇದ್ರೆ ಈ ವಿಷಯ ನಿಮಗೂ ಗೊತ್ತಿದೆ ಅಂತ ಅನ್ನಿಸ್ತಾ ಇದೆ. ಹೇಳಿ ಅದಕ್ಕೆ ಪ್ಲೀಸ್, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಎಂದು ದೀನವಾಗಿ ಬೇಡಿದಳು. ಇಷ್ಟು ದಿನ ಈ ವಿಷಯ ಯಾರಿಗೂ ಹೇಳಬಾರ್ದು ಅಂತ ಚಿಕ್ಕತ್ತೆ ಹೇಳಿದ್ರಿಂದ ಸ್ವತಃ ಅತ್ತೆಗೂ ಕೂಡ ಹೇಳಿರಲಿಲ್ಲ. ಆದರೆ ಇನ್ನೂ ಅವ್ರ ಮಾತನ್ನ ಕೇಳಲ್ಲ ನಾನು. ಇವತ್ತು ಎಲ್ಲ ವಿಷಯನೂ ನಿನಗೆ ಹೇಳ್ತೀನಿ ಕೇಳು. ನೀವೆಲ್ಲ ತಿಳ್ಕೊಂಡಿದ್ದ ಹಾಗೆ ನಿನ್ನ ಮದುವೆ ಆಗಬೇಕಾಗಿದ್ದ ಹುಡುಗ ಪ್ರಜ್ವಲ್ ಒಳ್ಳೆ ಹುಡುಗ ಅಲ್ಲ ಭೂಮಿ. ಅವನೊಬ್ಬ ಲೂಫರ್. ಮದುವೆ ಆಗೋ ನೆಪದಲ್ಲಿ ನಿನ್ನ ಮೇಲೆ ರಿವೆಂಜ್ ತಗೊಂಡು ನಿನ್ನ ಜೀವನನ ಹಾಳು ಮಾಡೋ ಪ್ಲ್ಯಾನ್ ಮಾಡಿದ್ದ ಎಂದು ಹೇಳಿದ ಮಾನ್ಯಾಳ ಮಾತು ಕೇಳಿ ಅವಳ ಒಬ್ಬುಗಳು ಕೆಂಟಾದವು. ಏನು ರಿವೆಂಜಾ? ನನ್ನ ಮೇಲ? ಆದರೆ ಯಾಕೆ? ಅಂಥದ್ದು ನಾನೇನು ಮಾಡಿದ್ದೀನಿ ಅವನಿಗೆ ಎಂದು ಅದೇ ಗೊಂದಲದಲ್ಲಿ ಪ್ರಶ್ನಿಸಿದಳು. ಹೌದು ಭೂಮಿ, ನಿನ್ನ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತಾನೆ ಅವನು ನಿನ್ನ ಮದುವೆ ಆಗೋ ಯೋಚನೆ ಮಾಡಿದ್ದು. ಆವತ್ತು ಮದುವೆ ದಿನ ಇನ್ನೇನು ಮುಹೂರ್ತಕ್ಕೆ ಸ್ವಲ್ಪ ಸಮಯ ಇದೆ ಅನ್ನೋವಾಗ ಚಿಕ್ಕತ್ತೆ ಪ್ರಜ್ವಲ್ ರೂಮ್ಗೆ ಹೋಗಿದ್ರಂತೆ ಅವನು ರೆಡಿಯಾಗಿದ್ದಾನ ಅಂತ ನೋಡೋಕೆ. ಆದರೆ ಆ ಟೈಮಲ್ಲೇ ಪ್ರಜ್ವಲ್ನ ಅಸಲಿ ಮುಖ ಗೊತ್ತಾಗಿದ್ದು ಅವರಿಗೆ. ಅವನು ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಸೇರಿ ಜೋರಾಗಿ ನಿನ್ನ ಬಗ್ಗೆ ಮಾತಾಡಿಕೊಂಡು ನಗ್ತಾ ಇದ್ರಂತೆ. ನಿನ್ನ ಅವನು ಮದುವೆ ಆಗ್ತಾ ಇರೋದು ಪ್ರೀತಿಯಿಂದ ಅಲ್ಲ, ಬದಲಿಗೆ ಕಾಲೇಜ್ ಟೈಮಲ್ಲಿ ನೀನು ಯಾರಿಗೋ ಇಡೀ ಕಾಲೇಜ್ ಸ್ಟೂಡೆಂಟ್ ಮುಂದೆ ಎಲ್ಲ ಅದು ಯಾರಿಗೋ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದ್ಯಂತಲ್ಲ, ಅದಕ್ಕೆ ನಿನ್ನಿಂದ ಅವಮಾನಕ್ಕೆ ಒಳಗಾದ ವ್ಯಕ್ತಿ ಕಡೆಯೋನಂತೆ ಈ ಪ್ರಜ್ವಲ್. ಈಗ ನಿನ್ನ ಮದುವೆ ಆಗೋ ಥರ ನಾಟಕ ಮಾಡಿ ನಂತರ ನಿನ್ನನ್ನು ಪರ್ಮನೆಂಟಾಗಿ ಆ ವ್ಯಕ್ತಿಗೆ ಒಪ್ಪಿಸೋ ಯೋಚನೆ ಮಾಡಿದ್ರಂತೆ. ಇನ್ನೂ ಬಿಡಿಸಿ ಹೇಳಬೇಕು ಅಂದರೆ ಮದುವೆ ಅವನ ಜೊತೆ ಆಗಿ ಎಂದು ಮುಂದೆ ಹೇಳಲು ಆಗದೆ ಅಷ್ಟಕ್ಕೆ ಮಾತು ನಿಲ್ಲಿಸಿದಳು ಮಾನ್ಯ. ಮುಂದಿನ ಅವಳ ಮಾತು ಏನು ಅನ್ನೋದು ಅರ್ಥ ಮಾಡಿಕೊಂಡ ಭೂಮಿಗೆ ಸಿಡಿಲು ಬಡಿದಂತೆ ಆಗಿತ್ತು. ನಂಬಲಾರದವಳಂತೆ ಕುಳಿತು ಬಿಟ್ಟಿದ್ದಳು. ಒಂದು ವೇಳೆ ಅಂದೇನಾದರೂ ತನ್ನ ಮದುವೆ ನಡೆದು ಹೋಗಿದ್ದರೆ ಇಂದಿನ ತನ್ನ ಸ್ಥಿತಿ ಎನ್ನುವ ಯೋಚನೆಯೇ ಅವಳ ಎದೆಯಲ್ಲಿ ನಡುಕ ಹುಟ್ಟಿಸಿತು. ಆಗ ನಿಧಾನವಾಗಿ ಅವಳ ಕೈ ಮೇಲೆ ತನ್ನ ಕೈ ಇಟ್ಟ ಮಾನ್ಯ, ಹೌದು ಭೂಮಿ, ನಾನು ಹೇಳ್ತಾ ಇರೋದು ನಿಜ. ಇದನ್ನೆಲ್ಲ ಚಿಕ್ಕತ್ತೆ ಕೇಳಿಸ್ಕೊಂಡ ಮೇಲೇನೆ ನಿನ್ನ ಮದುವೆ ಆಗದೆ ರೀತಿ ತಡೆದಿದ್ದು. ನೇರವಾಗಿ ಮದುವೆ ನಿಲ್ಲಿಸಿದ್ರೆ ಇಂಥ ಹುಡುಗನನ್ನು ನಿನಗೆ ಮದುವೆ ಮಾಡಲು ಹೊರಟ ತಾನೇ ನಿನ್ನ ಜೀವನ ಹಾಳು ಮಾಡೋಕ್ಕೆ ಹೊರಟೆ ಅನ್ನೋದು ಭಾರ್ಗವಿಯತ್ತಾಗೆ ಗೊತ್ತಾದರೆ ಅವ್ರು ತುಂಬ ನೊಂದ್ಕೋತಾರೆ ಅಂತ ಅವರಿಗೆ ವಿಷಯ ಹೇಳದೆ ಮುಚ್ಚಿಟ್ರು. ಸದ್ಯಕ್ಕೆ ನೀನೇ ಕೆಟ್ಟವಳಾದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ನಿನ್ನ ಜೀವನ ಮತ್ತು ಪ್ರಾಣ ಉಳಿದ್ರೆ ಸಾಕು ಅಂತ ಯೋಚನೆ ಮಾಡಿ ನಿನ್ನ ಬೇರೆ ಕಡೆ ಕಳಿಸಿದ್ದು. ಭಾರ್ಗವಿಯತ್ತೆ ಅಷ್ಟು ಈಸಿಯಾಗಿ ಯಾರನ್ನೂ ನಂಬಲ್ಲ, ಯಾಮಾರೋದು ಇಲ್ಲ ಅಂತ ಗೊತ್ತು. ಆದರೆ ಅಂಥವರನ್ನೇ ನಾಟಕ ಮಾಡಿ ಯಾಮಾರಿಸಿ ಮದುವೆವರೆಗೂ ಬಂದಿದ್ದಾರೆ ಅಂದರೆ ನೀನೇ ಅರ್ಥ ಮಾಡ್ಕೊ ಅವರೆಲ್ಲ ಎಂಥ ಜನ ಇರಬೇಕು ಅಂತ. ಮದುವೆ ಮಾಡಿಕೊಂಡು ನಿನ್ನ ಜೀವನನೇ ಹಾಳು ಮಾಡೋ ಅಷ್ಟು ಕೆಟ್ಟ ಮನಸ್ಥಿತಿ ಇರೋ ಅಂಥ ಮನುಷ್ಯರು ಮದುವೆ ನಿಲ್ಲಿಸಿದ ಕೂಡಲೇ ನಿನ್ನ ಸುಮ್ಮನೆ ನಿನ್ನ ಪಾಡಿಗೆ ನಿನ್ನ ಬದುಕೋಕೆ ಬಿಡ್ತಾ ಇದ್ರು ಅಂತ ನಿನಗನ್ಸುತ್ತಾ ಭೂಮಿ? ಇದೇ ಕಾರಣಕ್ಕೆ ನಮ್ಮೆಲ್ಲರಿಂದ ದೂರ ಇರೋ ಹಾಗೆ ಚಿಕ್ಕತ್ತೆ ಹೇಳಿದ್ದು ಎಂದು ಎಲ್ಲ ವಿಷಯವನ್ನು ಹೇಳಿ ಮುಗಿಸಿದಳು ಮಾನ್ಯ. ಪೂರ್ತಿ ವಿಷಯ ಕೇಳಿದ ಭೂಮಿಯ ಕಣ್ಣಿಂದ ನೀರು ಇಳಿಯುತ್ತಿತ್ತು. ತಾನು ಅಷ್ಟು ಕೇಳಿಕೊಂಡರೂ ಎಲ್ಲರಿಂದ ದೂರ ಇಟ್ಟಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಈಗ ಅವಳಿಗೆ ಉತ್ತರ ಸಿಕ್ಕಿತ್ತು. ಇಷ್ಟೆಲ್ಲ ಆಗೋಕೆ ಕಾರಣ ಆದ ಆ ವ್ಯಕ್ತಿ ಯಾರು? ನಿನಗೂ ಅವನಿಗೂ ಆದ ಜಗಳ ಏನು? ಅವನಿಗ್ಯಾಕೆ ನಿನ್ನ ಮೇಲೆ ಇಷ್ಟೊಂದು ದ್ವೇಷ ಅನ್ನೋದನ್ನು ಈಗ ನೀನೇ ಹೇಳಬೇಕು ಭೂಮಿ. ಆ ವಿಷಯ ನಿನಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ಹೇಳು ಭೂಮಿ, ಯಾರವನು? ಕಾಲೇಜ್ನಲ್ಲಿ ಏನು ನಡೀತು ಎಂದು ಕೇಳಿದ ಮಾನ್ಯಳ ಮಾತಿಗೆ ಅವತ್ತಿನ ದಿನ ನಡೆದ ಘಟನೆ ಒಂದನ್ನು ನೆನೆಯೋದಕ್ಕೆ ಶುರು ಮಾಡಿದಳು ಭೂಮಿ. ಮುಂದುವರಿಯುವುದು.